ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ಬೆಂಗಳೂರಿಂದ ಮಂಗಳೂರು ಹೋಗೋದು ರೋಡ್ ಟ್ರಿಪ್ ವಿಡಿಯೋ ಹಾಕಿದ್ದೆ. ಯಾರು ಆ ವಿಡಿಯೋ ನೋಡಿಲ್ಲ ನೋಡ್ಕೊಂಬನ್ನಿ. ಈ ವಿಡಿಯೋದಲ್ಲಿ ಮಂಗಳೂರಿಗೆ ಹೋಗಿ ಏನ್ ಮಾಡಿದೆ, ಎಷ್ಟು ದಿನ ಇದ್ದೆ ಅಂತ ಹೇಳ್ತೀನಿ. ಇವಾಗ ನಾವು ಹೋಗ್ತಿರೋದು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿಗೆ. ಎಷ್ಟು ದಿನ ಆಗಿತ್ತು ಒಂದೇ ಬೈಕಲ್ಲಿ 3 ಜನ ಹೋಗಿ, ಎಷ್ಟು ದಿನ ಅಲ್ಲ ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು. ಇಲ್ಲಿ ಮುಂದೆ ಬೈಕ್ ಓಡಿಸ್ತಿರೋ ಹೆಸರು ಪೃಥ್ವಿ, ಮತ್ತೆ ಹಿಂದೆ ಕೂತ್ಕೊಂಡು ನಮ್ಮ ಅತ್ತೆ ಮಗ ವಿಶ್ವ. ಸುಮಾರು ಒಂದು 5 ವರ್ಷ ಆಗಿತ್ತು ನಾನು ಮಂಗಳೂರಿಗೆ ಹೋಗಿ. ಅವರಿಬ್ರು 1 ವೀಕ್ ಮುಂಚೆನೆ ಮದುವೆ ಇದೆ ಅಂತ ಹೇಳಿ ರಜೆ ಹಾಕಿ ಹೋಗಿದ್ರು. ನಂಗೆ ರಜೆ ಇರಲಿಲ್ಲ. ನೆಕ್ಸ್ಟ್ ವೀಕ್ ನಂಗೆ 4 ದಿವಸ ರಜೆ ಇತ್ತು. 4 ದಿವಸ ಅಂದ್ರೆ 2 ದಿವಸ ಆಫೀಸ್ ಹಾಲಿಡೇ ಇತ್ತು. ಸ್ಯಾಟರ್ಡೆ ಸಂಡೇ ಹೇಗಿದ್ರು ರಜೆ. 5 ವರ್ಷದ ಮೇಲೆ ಆಗಿತ್ತಲ್ಲ, ಅದಕ್ಕೆ ಹೋಗೋಣ ಅಂತೇಳಿ ಹೋದೆ. ಶುಕ್ರವಾರ ಇತ್ತಲ್ಲ, ಅದಕ್ಕೆ ಕಟೀಲ್ಗೆ ಹೋಗೋಣ ಅಂತೇಳಿ ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ. ಕಟೀಲಿಂದ ಫುಲ್ ವಿಡಿಯೋ ಬೇಕಂದ್ರೆ ನನ್ನ ಪ್ರೊಫೈಲ್ ಅಲ್ಲಿ ಇದೆ, ಹೋಗಿ ಚೆಕ್ ಮಾಡಿ. ಇಲ್ಲ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿ. ಕಾಲ್ ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋದ್ವಿ. ದೇವಸ್ಥಾನದ ಒಳಗಡೆ ಹೋದ ತಕ್ಷಣ ಸಿಕ್ತಿರೋ ವೈಬೇ ಬೇರೆ, ಏನೋ ಒಂಥರ ಮನಸ್ಸಿನ ನೆಮ್ಮದಿ. ಮೊದ್ಲಿಂದಾನು ನಂಗೆ ಆ ಕಡೆ ದೇವಸ್ಥಾನಗಳನ್ನು ತುಂಬಾ ಇಷ್ಟ. ಯಾಕಂದ್ರೆ ಎಷ್ಟೇ ಕ್ರೌಡ್ ಇದ್ದು ಪೀಸ್ಫುಲ್ ಆಗಿರುತ್ತೆ. ಒಳಗೋಗಿ ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ದೇವಿ ದರ್ಶನ ಅಂತೂ ಚೆನ್ನಾಗಾಯ್ತು. ಕಟೀಲಿಂದ ಮನೆಗೆ ಬಂದ್ವಿ. ಹಾಗೆ ಸಾಯಂಕಾಲ ಮೂವಿಗೆ ಹೋದ್ವಿ. ಮೂವಿ ತುಳು ಲ್ಯಾಂಗ್ವೇಜ್ ಮೂವಿ. ರೂಪೇಶ್ ಶೆಟ್ಟಿ ಅವ್ರದ್ದು. ರೂಪೇಶ್ ಶೆಟ್ಟಿ ಹೀರೋ. ಚೆನ್ನಾಗಿತ್ತು, ಕಾಮಿಡಿಯಾಗಿ ಫುಲ್ಲು ನಕ್ಕು ಸಾಕಾಯ್ತು. ಬೆಳಗ್ಗೆ ಎದ್ದು ನಮ್ಮ ಮನೆ ಸುತ್ತ ಇರೋ ವ್ಯೂ ತೋರ್ಸೋಣ ಅಂತ ಬಂದೆ. ಅಲ್ಲಿ ದೂರದಲ್ಲಿ ಕಾಣುತ್ತಿದೆಯಲ್ಲ, ಅದು MRPL ಅಂತ, ಮಂಗಳೂರು ರಿಫೈನರಿ ಪೆಟ್ರೋಕೆಮಿಕಲ್ ಲಿಮಿಟೆಡ್. ಇವು ನೋಡಿ ಹೇಗಿದೆ ನಮ್ಮ ಮನೆಯಿಂದ ಎಲ್ಲ. ಫುಲ್ ಎಲ್ಲ ಗ್ರೀನರಿ. ಆಮೇಲೆ ನಮ್ಮ ಫ್ರೆಂಡ್ ಬಂದ. ಅವನ ಜೊತೆ ಕಾರಲ್ಲಿ ಶ್ರೀರಾಮ್ ಫೈನಾನ್ಸ್ ಇದ್ದು ಗಾಡಿಗಳದ್ದು ಹರಾಜಿತ್ತು, ನೋಡೋಣ ಹೆಂಗಿರುತ್ತೆ ಅಂತ ಅಲ್ಲಿಗೆ ಹೋದ್ವಿ. ಲಾಟ್ ನಂಬರ್ 7 ನಿಮ್ಮ ಇದರಲ್ಲಿ ಲಾಟ್ ನಂಬರ್ 7 ನೋಡಿ. 7 ಆ ಸ್ಟಿಕ್ಕರ್ ಹಾಕಿದೆಲ್ಲ 7 ನಂಬರ್. ಓಕೆ, 2014 Honda Amaze 145 K20 MA 0887 ವೆಹಿಕಲ್ ನಂಬರ್. ಒರಿಜಿನಲ್ ಆಸ್ತಿ ಅಂತ ಬರ್ತೀವಿ. ಫಸ್ಟ್ ಅಲ್ಲಿ ಬಂದಿರೋದು 2014, ಅದು ಮಾಡೆಲ್, ಏರ್ ಆಫ್ ಮ್ಯಾನುಫ್ಯಾಕ್ಚರ್. ಓಕೆ, K20 MA 0887 ವೆಹಿಕಲ್ ನಂಬರ್. RC ಒರಿಜಿನಲ್ ಅಂತ ಇದೆ. ಅಲ್ಲಿ RC ಒರಿಜಿನಲ್ ಇಲ್ಲ, DRC ಅಂದ್ರೆ ಡೂಪ್ಲಿಕೇಟ್ RC ಅಂದ್ರೆ ಅದು ಇರುತ್ತೆ. ಇಲ್ಲ, ಗಾಡಿಗಳು ನೋಡಿದ್ಮೇಲೆ ನನ್ಗನ್ಸಿದ್ದು ಒಂದೇ, ಲೋನ್ ಕಟ್ಟಕ್ಕಾದ್ರೆ ಅಷ್ಟೇ ಗಾಡಿಗಳು ತಗೊಳ್ಳಿ, ಇಲ್ಲ ತಗೊಳಕ್ ಹೋಗ್ಬೇಡಿ. ಸುಮ್ಮನೆ ಗಾಡಿ ತಗೊಂಡು ಆಗಿಟ್ಟು, ಗಾಡಿ ತಗೊಂಡಾದ್ಮೇಲೆ ಗಾಡಿಗಳ ಮೇಲೂ ಲೋನ್ ಮಾಡಬೇಡಿ. ಲೋನ್ ಕಟ್ಟಿಲ್ಲ ಅಂತ ಹೇಳಿ ಅವ್ರ ಗಾಡಿಗಳು ತಗೊಂಡೋಗಿ ನೋಡಿ ಹೇಗಿಟ್ಟಿರ್ತಾರೆ. ಆಮೇಲೆ ನಾವು ಲೋನ್ ಫುಲ್ ಕಟ್ಟಿ ಗಾಡಿ ತಗೊಳ್ತೀವಿ ಅಂದ್ರೂ ಗಾಡಿಗಳ ಪರಿಸ್ಥಿತಿ ಯಾವುದಕ್ಕೂ ಇರಲ್ಲ, ಎಲ್ಲ ಫುಲ್ ಹಾಳಾಗಿರುತ್ತೆ ಗಾಡಿ. ಹರಾಜ್ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತೆ ಸಾಯಂಕಾಲ ನಾವು ಬೀಚ್ ಕಡೆ ಹೋದ್ವಿ. ಬೀಚ್ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಸನ್ಸೆಟ್ ಆಗ್ಬಿಟ್ಟಿತ್ತು. ಬೀಚಲ್ಲಿ ಆಟ ಆಡಿ ಆಮೇಲೆ ನನ್ನ ಫ್ರೆಂಡ್ಸ್ ಬಂದ್ರು, PUC ಫ್ರೆಂಡ್ಸ್. ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಸೀದಾ ಮನೆಗೆ ಬಂದ್ವಿ. ಬೀಚ್ ಇಂದ ನಾವು ಸೀದಾ ಹೋಗಿದ್ದು ಫ್ರಾಕ್ಸಿ ಶೋರ್ಮಾ ಅಂತ ನಮ್ಮ ಫ್ರೆಂಡ್ ಇದ್ದ ಅಂಗಡಿ. NITK ಕಾಲೇಜ್ ಆಪೋಸಿಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇದೆ. ಡೈಲಿ ಈವ್ನಿಂಗ್ ಇರುತ್ತೆ. ಮಂಗಳೂರಿನವ್ರು ಯಾರಾದ್ರೂ ಈ ವಿಡಿಯೋ ನೋಡ್ತಿದ್ರೆ ಹೋಗಿ ವಿಸಿಟ್ ಮಾಡಿ. ಇರೋ 4 ದಿನನೂ ಈವ್ನಿಂಗ್ ಇಲ್ಲೇ ಆಗ್ತಿತ್ತು ಕ್ಯಾಂಪ್ ನಮ್ದು. ಆಮೇಲೆ ಮನೆಗೆ ಹೋದ್ವಿ. ನೆಕ್ಸ್ಟ್ ಡೇ ಈವ್ನಿಂಗ್ ಕೋಲ ಇತ್ತು ಫ್ರೆಂಡ್ ಮನೇಲಿ, ಕೋಲಕ್ಕೆ ಹೋದ್ವಿ. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ.